ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಚೈತ್ರ ಗೌಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 23/12/2025. ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆ. ರಾಷ್ಟ್ರೀಯ ರೈತರ ದಿನಾಚರಣೆ ಅಂದರೆ ರೈತರುಗಳ್ದು ಇದು ಹಬ್ಬ ಥರ ಆಚರಿಸ್ಬೇಕು. ಯಾಕೆ ಅಂದರೆ ಅವರು ರೈತರು ಕಷ್ಟಪಟ್ಟು ದುಡಿತಾರೆ ಮತ್ತು ಕಷ್ಟಪಟ್ಟು ಬೆಳೆ ಬೆಳೆದು ಅದನ್ನು ನಾವು ತಿಂತೀವಿ. ಆಹಾರಗಳ್ನ ರಾಗಿ, ಭತ್ತ, ಜೋಳ, ಅಕ್ಕಿ, ಆಮೇಲೆ ಮುಂತಾದ ಪದಾರ್ಥಗಳೆಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ಮಾತಾಡ್ಕೊಂಡು ಇವತ್ತಿನ ವ್ಲಾಗ್ ಆಗಿರುತ್ತೆ. ರೈತರುಗಳು ಎಷ್ಟು ಬೆವರಿಸಿ ಕೆಲಸ ಮಾಡ್ತಾರೆ ಮತ್ತು ಹಸು ಹಾಲು ಕೊಡ್ತದೆ, ಆ ಹಾಲಿಂದ ಹಾಲು ಕುಡಿತೀವಿ ನಾವು. ಮತ್ತು ಬೆಣ್ಣೆ, ತುಪ್ಪ, ಆಲ್ಮೋಸ್ಟ್ ಎಲ್ಲ ರೈತರು ಏನು ಕೆಲಸ ಮಾಡ್ತಾರೋ ಅದರಿಂದನೇ ನಮಗೆ ಯೂಸ್ ಇದೆ. ಅದರಿಂದನೇ 100% ಜಾಸ್ತಿ ಯೂಸ್ ಇರೋದು. ಅದಿಲ್ಲ ಅಂದರೆ ಇವಾಗ ಎಜುಕೇಷನಲ್ಲಿ ಎಲ್ಲ ಓದೋದ್ರದಲ್ಲೇ ಜಾಸ್ತಿ ಆಗ್ತಾರೆ. ಊಟ ಮಾತ್ರ ಆಲ್ಮೋಸ್ಟ್ ಸಿಗೋದು ರೈತರು ಬೆಳೆದಿರೋ ಇದರಿಂದನೇ ತಾನೇ ನಮಗೆ ಊಟ ಸಿಗೋದು. ಅದಕ್ಕೂ ನಾವು ರೈತರ ಬೆನ್ನೆಲುಬು ಅಂತ ಹೇಳಬೇಕು. ಯಾಕೆಂದರೆ ರೈತ ಇದ್ರೇ ನಮ್ಮದೆಲ್ಲ ಜೀವನ ಅಂತ ಹೇಳ್ಬೋದು. ಹಾಯ್ ಹಲೋ, ಇವತ್ತು ಬಂದು ರಾಷ್ಟ್ರೀಯ ರೈತರ ದಿನಾಚರಣೆ. ರೈತರುಗಳು ಎಷ್ಟು ಕಷ್ಟಪಟ್ಟು ಕೆಲಸ ಎಲ್ಲ ಮಾಡ್ತಾರೆ ನೋಡಿ. ಹಸುವನ್ನು ಮಾಡ್ತಾರೆ. ಹಸು ಗೋಮಾತೆಗಳು ಎತ್ತುಗಳಿಂದ ಹೊಲ ಉಳ್ತಾರೆ, ಹೊಲ ಉಳಿ ಬಿತ್ತನೆ ಮಾಡ್ತಾರೆ. ರೈತರುಗಳು ಬೆವರಿಸಿ ಸುರಿಸಿ ಕೆಲಸ ಮಾಡ್ತಾರೆ. ನೋಡಿ, ಒಂದೊಂದು ಬೆಳೆನೂ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ರೈಟೇ ಇರಲ್ಲ. ರೈತರು ಬೆಳೆಯೋ ಇದಕ್ಕೆ ಎಲ್ಲ ಕಡಿಮೆ ಇರುತ್ತೆ. ರೈತರು ಬೆಳೆಯೋ ಬೆಳೆಗಳು ನೋಡಿ. ನೋಡಿ, ರೋಸ್ ಹೂವು ಎಷ್ಟು ಚೆಂದ ಇದೆ. ಬೆಳೆಗಳನ್ನ ಬೆಳೆಯೋದೆಷ್ಟು ಕಷ್ಟನೋ, ಎಷ್ಟು ಲೇಟಾಗಿ ಬಿಡುತ್ತೋ ಅಷ್ಟು ಇದ್ದಿರುತ್ತೆ ಲಾಭ.